ಬ್ರಾಹ್ಮಿ ಮುಹೂರ್ತದಲ್ಲಿ ಸಿದ್ಧತೆಗಳು ಶುರು. ಇಡೀ ದೇಶದ ನಟ್ಟ ನಡುವಿನ ಶಕ್ತಿ ಕೇಂದ್ರದಲ್ಲಿ ಬೆಳಗಿನ 4 ಗಂಟೆಗೆ ನಡೆಯುವ ಅದೊಂದು ಕಾರ್ಯ ನೋಡಿದವರ ಹೃನ್ಮನಗಳನ್ನ ಭಕ್ತಿ ಬಂಧು ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಇಂತಹ ಅಗಾಧ ಶಕ್ತಿಯನ್ನ ಬೂದಿಯಲ್ಲಿ ತುಂಬಿ ಬದುಕು ಬೂದಿ ಸಾವು ಬೂದಿ ಎಂದು ಸಾರುತ್ತಾ ಕುಳಿತಿರುತ್ತಾನೆ ದೇವರ ದೇವ ಮಹಾದೇವ. ಇಂಥದ್ದೊಂದು ಅಮೋಘ ದೃಷ್ಟಾಂತಗಳನ್ನ ತನ್ನ ಕಾಲಗರ್ಭದೊಳಗೆ ಅಸ್ಮಿತೆಯಾಗಿಸಿಕೊಂಡಿರುವ ಕ್ಷೇತ್ರ ಮತ್ಯಾವುದೂ ಅಲ್ಲ, ಮಹಾಕಾಲನ ಸನ್ನಿಧಿ ಉಜ್ಜಯಿನಿ. ಇಂದಿನ ಮಹಿಮೆ ಸಂಚಿಕೆಯಲ್ಲಿ ಮಹಾಕಾಲನ ಮಹಿಮೆಯನ್ನ ಎಳೆಯಾಗಿ ನೋಡ್ತಾ ಹೋಗೋಣ. ಉಜ್ಜಯಿನಿ ಮಹಾಕಾಲ ಜ್ಯೋತಿರ್ಲಿಂಗ ದೇಶದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇಲ್ಲಿ ದಿನವಿಡೀ ನಿಮಗೆ ಭಕ್ತರ ದಂಡೇ ಕಾಣಸಿಗುತ್ತದೆ. ಮಧ್ಯರಾತ್ರಿ 2 ಗಂಟೆಯಾದರೂ ಗೇಟ್ ಆಚೆ ಏನೋ ಮಹಾ ಸನ್ನಿವೇಶಕ್ಕೆ ಸಾಕ್ಷಿಯಾಗುವ ಧನ್ಯತೆಯಲ್ಲಿ ಕಾದು ನಿಂತಿರುತ್ತಾರೆ. ಅವರಲ್ಲಿ ಇರುವುದು ಮಹಾಕಾಲನನ್ನ ನೋಡುವ ತವಕ ಮಾತ್ರ. ಮಧ್ಯರಾತ್ರಿ 3 ಗಂಟೆಗೆ ದೇವಸ್ಥಾನದ ಬಾಗಿಲು ತೆರೆಯುತ್ತದೆ. ಒಳಗೆ ಬರುವ ಭಕ್ತಾದಿಗಳಲ್ಲಿ ಒಂದೇ ಒಂದು ಧ್ಯಾನ, ಭಸ್ಮಾರತಿಯನ್ನ ಕಣ್ತುಂಬಿಕೊಳ್ಳಬೇಕು. ಮಹಾಕಾಲನನ್ನ ಭಸ್ಮಾರತಿಯಲ್ಲಿ ಕಾಣಬೇಕು ಎಂಬ ದಿವ್ಯ ಭಕ್ತಿ ಎದೆಯಲ್ಲಿ ಮಡುಗಟ್ಟಿರುತ್ತೆ. ಅವರ ನಿರೀಕ್ಷೆಗಳು ನೀಗುವ ಸಮಯ ಬರುತ್ತದೆ. ಗಂಟೆ 4. ಬರೋಬ್ಬರಿ 2.5 ಗಂಟೆಗಳ ಕಾಲ ನಿರಂತರ ನಡೆಯುವ ಪೂಜೆ ಭಸ್ಮಾರತಿಯ ಪ್ರಕ್ರಿಯೆಯನ್ನ ತೆರೆದಿಡುತ್ತದೆ. ಪೂಜಾ ಕ್ರಿಯೆಯಲ್ಲಿ ಮಂತ್ರಘೋಷಗಳು ಮುಗಿಲು ಮುಟ್ಟುತ್ತವೆ, ರುದ್ರ ಪಠಗಳು ಮೊಳಗುತ್ತವೆ. ಶಿವನ ಕೈಲಾಸದಲ್ಲಿಯೇ ಮೊಳಗಿತೇನೋ ಅನ್ನೋ ಹಾಗೆ ದೊಡ್ಡ ಢಮರುಗ ಬಡಿದುಕೊಳ್ಳುತ್ತದೆ, ಶಂಖನಾದವಾಗುತ್ತದೆ. ಅಲ್ಲಿದ್ದ ಭಕ್ತರಿಗೆ ಅಕ್ಷರಶಃ ಕೈಲಾಸದಲ್ಲಿಯೇ ಇದ್ದ ಅನುಭವ. ಕಣ್ಮುಚ್ಚಿ ಶಿವಶಿವ ಎಂದು ಭಜಿಸುವರ ಮಧ್ಯೆ ಅರ್ಚಕರೊಬ್ಬರು ಕೈಯಲ್ಲಿ ಗಂಟೆಯೊಂದನ್ನ ಹಿಡಿದುಕೊಂಡು ಬರುತ್ತಾರೆ. ಮಂತ್ರಗಳ ಉದ್ಘೋಷ ತಾರಕಕ್ಕೆ ಇರುತ್ತದೆ. ಮಂತ್ರಗಳ ತಾಳಕ್ಕೆ ತಕ್ಕಂತೆ ಭಸ್ಮ ಗಂಟನ್ನ ಅಲ್ಲಾಡಿಸುತ್ತಾರೆ ಉಪಾಸಕರು. ಇಡೀ ಗರ್ಭಗುಡಿಯೇ ಭಸ್ಮದಲ್ಲಿಯೇ ಮೀಯುತ್ತದೆ. ಮಹಾಕಾಲನ ಸ್ತುತಿ ಮುಗಿಲು ಮುಟ್ಟುತ್ತದೆ. ಇದು ಉಜ್ಜಯಿನಿಯಲ್ಲಿ ನಡೆಯುವ ನಿತ್ಯ ಪೂಜೆ. ಇದೇ ಮಾದರಿಯಲ್ಲಿ ನಿತ್ಯ ಇಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ. ನಿತ್ಯವೂ ಈ ಪೂಜೆಯನ್ನ ಕಣ್ತುಂಬಿಕೊಳ್ಳಲು ದೇಶದ ಮೂಲೆ ಮೂಲೆಯಿಂದ ಭಕ್ತ ಸಾಗರ ಬರುತ್ತದೆ. ಉಜ್ಜಯಿನಿ ಮಹಾಕಾಲನ ಭಸ್ಮಾರತಿಯ ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಇಡೀ ಉಜ್ಜಯಿನಿಯೇ ಜಾಗರಣೆ ಮಾಡುತ್ತದೆ. ಇಡೀ ಉಜ್ಜಯಿನಿಯೇ ಎದ್ದಿರುತ್ತದೆ, ನಿದ್ದೆ ಮರೆತಿರುತ್ತದೆ. ಈ ಮಹಾಕಾಲನ ಮಹಿಮೆಯೇ ಅಂಥದ್ದು. ಇಲ್ಲಿ ಪವಾಡಗಳು ಸದಾ ನಡೆಯುತ್ತವೆ. ಮಹಾಕಾಲನಿಗಿಂತ ಈ ಊರಿನಲ್ಲಿ ಶಕ್ತಿವಂತರು, ಬಲಿಷ್ಠರು ಯಾರೂ ಇಲ್ಲ ಎಂಬ ನಂಬಿಕೆ ಇಂದಿಗೂ ಚಾಲ್ತಿಯಲ್ಲಿದೆ. ಸಿಎಂ ಕೂಡ ತಮ್ಮ ಕ್ಯಾಬಿನೆಟ್ ಸಭೆಯಲ್ಲಿ ಮಹಾಕಾಲನಿಗೆ ಮೊದಲ ಸ್ಥಾನ ನೀಡಿ ತಾವು ಪಕ್ಕದ ಕುರ್ಚಿಯಲ್ಲಿ ಕೂರುವುದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ. ಶಿವನಿಗೂ ಈ ದೇಶದ ಜನರಿಗೂ ಒಂದು ಅವಿನಾಭಾವ ಸಂಬಂಧವಿದೆ. ಭಕ್ತರಿಗಾಗಿಯೇ ಶಿವನು ಲೋಕದಲ್ಲಿ ಹಲವು ಪವಾಡಗಳನ್ನ ಸೃಷ್ಟಿಸುತ್ತಿದ್ದಾನೆ. ಹೀಗಾಗಿಯೇ ಇಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ಕೋಟ್ಯಾಂತರ ಶಿವನ ಭಕ್ತರಿದ್ದಾರೆ. ಲಕ್ಷಾಂತರ ಶಿವನ ದೇವಸ್ಥಾನಗಳಿವೆ. ಅನೇಕ ದೇವಸ್ಥಾನಗಳಲ್ಲಿ ಇಂದಿಗೂ ಪವಾಡಗಳು ನಡೆಯುತ್ತವೆ. ವಿಜ್ಞಾನಕ್ಕೆ ಸವಾಲಾಗಿ ನಿಲ್ಲುವಂತಹ ಶಿವನ ದೇವಸ್ಥಾನಗಳು, ಶಿವಲಿಂಗಗಳು ಕೂಡ ಈ ದೇಶದಲ್ಲಿವೆ. ಅವುಗಳಲ್ಲಿ ಪ್ರಮುಖವಾಗಿ ನಮಗೆ ಕಾಣುವುದು ಮಧ್ಯಪ್ರದೇಶದಲ್ಲಿರೋ ಈ ಮಹಾಕಾಲನ ದೇವಸ್ಥಾನ. ಇಲ್ಲಿ ನಡೆಯುವ ಪೂಜೆಯೇ ಒಂದು ವಿಶೇಷ. ಶಿವನ ಹಲವು ಮಹಿಮೆಗಳು ಇಂದಿಗೂ ಇಲ್ಲಿ ಸ್ಮರಣೀಯವಾಗಿ ಉಳಿದುಕೊಂಡಿವೆ. ಹಲವು ಪವಾಡಗಳನ್ನ ಮಹಾಕಾಲ ಈ ಉಜ್ಜಯಿನಿಯಲ್ಲಿ ಜಾರಿಯಲ್ಲಿಟ್ಟಿದ್ದಾನೆ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಉಜ್ಜಯಿನಿಯಲ್ಲಿ ಮಹಾಕಾಲ ರೂಪದಲ್ಲಿದೆ. ಶಿವನು ಎಷ್ಟು ನಿಗೂಢವೋ ಅಷ್ಟೇ ಸರಳ ಮತ್ತು ಅರ್ಥಗರ್ಭಿತ. ಮಹಾಕಾಲವು ಭಗವಾನ್ ಶಿವನ ಅತ್ಯಂತ ನಿಗೂಢ ರೂಪಗಳಲ್ಲಿ ಒಂದಾಗಿದೆ. ಪ್ರತಿದಿನ ದೇವಾಲಯದಲ್ಲಿ ಶಿವನಿಗೆ ಪೂಜೆ ಮತ್ತು 5 ಆರತಿಗಳನ್ನು ಮಾಡಲಾಗುತ್ತದೆ.
ಮಹಾಕಾಳನ ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗದ ದರ್ಶನಕ್ಕೆ ನಿತ್ಯ ಭಕ್ತರ ದಂಡೇ ಹರಿದು ಬರುತ್ತಿದ್ದರೂ ಬೆಳಗಿನ ಜಾವ 4 ಗಂಟೆಗೆ ನಡೆಯುವ ಭಸ್ಮಾರತಿ ವೇಳೆ ಭಕ್ತರ ಸಂಖ್ಯೆ ಅತಿ ಹೆಚ್ಚಿರುತ್ತದೆ. ಏಕೆಂದರೆ ಭಸ್ಮ ಆರತಿಯನ್ನ ಬೆಳಗಿನ ಸಮಯದಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೊಂದು ಹಿನ್ನೆಲೆಯೂ ಇದೆ. ಪುರಾತನ ಕಾಲದಲ್ಲಿ ದೂಷ ಎಂಬ ರಾಕ್ಷಸನಿಂದಾಗಿ ಇಡೀ ಉಜ್ಜಯಿನಿ ನಗರದಲ್ಲಿ ಆರ್ಭಟವಿತ್ತು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ರಾಕ್ಷಸನಿಂದ ಆಗ ಶಿವನು ಇಲ್ಲೇ ಪಟ್ಟಣವಾಸಿಗಳನ್ನ ಬಿಡಿಸೋಕೆ ಅವನನ್ನ ಕೊಂದನು. ಅಂದಿನಿಂದ ಶಿವನು ಮಹಾಕಾಲನ ರೂಪದಲ್ಲಿ ಅಲ್ಲಿ ನೆಲೆಸುವಂತೆ ಒತ್ತಾಯಿಸತೊಡಗಿದ್ರು. ಶಿವನು ದೂಷಣ ಭಸ್ಮದಿಂದ ತನ್ನನ್ನ ಅಲಂಕರಿಸಿಕೊಂಡು ನೆಲೆಸಿದನು. ಅಂದಿನಿಂದ ಶಿವಲಿಂಗಕ್ಕೆ ಚಿತಾಭಸ್ಮದಿಂದ ಆರತಿಯನ್ನ ಪ್ರಾರಂಭಿಸಲಾಯಿತು. ಶಮಿ, ಅಶ್ವತ್ಥ, ಪಲಾಶ್, ಅಮಲ್ಟಾಸ್ ಮತ್ತು ಬೇರ್ ಮರಗಳ ಕಾಂಡಗಳನ್ನು ಒಟ್ಟಿಗೆ ಸುಟ್ಟು ಭಸ್ಮವನ್ನ ತಯಾರಿಸಲಾಗುತ್ತದೆ. ಈ ಸಮಯದಲ್ಲಿ ಸೂಕ್ತವಾದ ಮಂತ್ರಗಳನ್ನು ಸಹ ಜಪಿಸಲಾಗುತ್ತದೆ. ಈ ವಸ್ತುಗಳನ್ನು ಸುಡುವ ಮೂಲಕ ಪಡೆದ ಬೂದಿಯನ್ನ ಬಟ್ಟೆಯ ಮೂಲಕ ಫಿಲ್ಟರ್ ಮಾಡಿ ಹೀಗೆ ತಯಾರಿಸಿದ ಭಸ್ಮವನ್ನ ಶಿವನಿಗೆ ಅರ್ಪಣೆ ಮಾಡಲಾಗುತ್ತದೆ. ಶಿವನಿಗೆ ಅರ್ಪಿಸುವ ಭಸ್ಮದ ತಿಲಕವನ್ನ ಹಚ್ಚಬೇಕು ಎಂಬ ನಂಬಿಕೆಗಳಿವೆ. ಅನೇಕ ವಿಧದ ವಸ್ತುಗಳ ಬೂದಿಯನ್ನ ಶುದ್ಧೀಕರಿಸಿದಂತೆಯೇ ಶಿವನಿಗೆ ಅರ್ಪಿಸಿದ ಭಸ್ಮದ ತಿಲಕವನ್ನ ಅನ್ವಯಿಸೋದ್ರಿಂದ ಅಕ್ಷಯ ಪುಣ್ಯವೂ ಉಂಟಾಗುತ್ತದೆ. ಇದರೊಂದಿಗೆ ಅನೇಕ ಜನ್ಮಗಳ ಪಾಪಗಳಿಂದ ಮುಕ್ತಿಯೂ ದೊರೆಯುತ್ತದೆ. ಭಸ್ಮವು ಮಹಾಕಾಲನ ಆರಾಧನೆಯಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ. ಶಿವನಿಗೆ ಅರ್ಪಿಸಿದ ಭಸ್ಮದ ಪ್ರಸಾದವನ್ನ ಸೇವಿಸಿದರೆ ರೋಗ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಮುಂಜಾನೆ 4 ಗಂಟೆಗೆ ನಡೆಯುವ ಭಸ್ಮಾರತಿಯಲ್ಲಿ ಮಹಾಕಾಲ ಶಿವನನ್ನ ಸ್ಮಶಾನದಲ್ಲಿ ಸುಡುವ ಮೊದಲ ಚಿತೆಯ ಭಸ್ಮದಿಂದ ಅಲಂಕರಿಸಲಾಗುತ್ತದೆ. ಬಾಬಾ ಮಹಾಕಾಲರನ್ನ ಅಲಂಕರಿಸಲು ಜನರು ಈ ಭಸ್ಮಕ್ಕಾಗಿ ಮುಂಚಿತವಾಗಿಯೇ ನೋಂದಣಿ ಮಾಡುತ್ತಾರೆ ಮತ್ತು ಮರಣದ ನಂತರ ಭಗವಾನ್ ಶಿವನು ತನ್ನ ಚಿತಾಭಸ್ಮದಿಂದ ಅಲಂಕರಿಸಲ್ಪಡಬೇಕು ಎಂದು ಬಯಸುತ್ತಾರೆ. ಇದಲ್ಲದೆ ಭಸ್ಮಾರತಿಯಲ್ಲಿ ದರ್ಶನಕ್ಕೂ ನೋಂದಣಿ ಮಾಡಲಾಗುತ್ತದೆ. ದೇಶದ ಪ್ರತಿ ಜ್ಯೋತಿರ್ಲಿಂಗ ಇರುವ ಕ್ಷೇತ್ರಗಳು ಸದಾ ನಿಗೂಢ ಶಕ್ತಿಯನ್ನೇ ಹೊಂದಿವೆ. ಅದರಲ್ಲೂ ಕೂಡ ಉಜ್ಜಯಿನಿಯ ಈ ಮಹಾಕಾಲನ ಸನ್ನಿಧಿ ಅಂದ್ರೆ ಮಹಾಶಕ್ತಿಶಾಲಿ ದೇವರು ಇಲ್ಲಿ ಬಂದು ಮನಸ್ಸಿಟ್ಟು ಪೂಜಿಸಿದವರಿಗೆ ಇಂದಿಗೂ ಮಹಾಕಾಲ ಕೈಬಿಟ್ಟಿಲ್ಲ ಅನ್ನೋ ನಂಬಿಕೆ ಇದೆ. ಅದು ವಿರಾಟ್ ಕೊಹ್ಲಿ ಆಗಿರಬಹುದು, ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು. ಸಂಕಷ್ಟದ ಸಮಯದಲ್ಲಿ ಮಹಾಕಾಲನ ಮೊರೆ ಹೋಗಿಯೇ ಹೋಗುತ್ತಾರೆ ಅಂದ್ರೆ ಶಂಕರನ ಮಹಿಮೆ ಎಂಥದ್ದು ಅನ್ನೋದರ ಅಂದಾಜು ಸಿಗುತ್ತದೆ. ಅದೇ ಕಾರಣಕ್ಕಾಗಿಯೇ ಉಜ್ಜಯಿನಿಯಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ರಾತ್ರಿ ಉಳಿದುಕೊಳ್ಳೋದಿಲ್ಲ. ನಂಬಲು ಅಸಾಧ್ಯವಾದರೂ ಕೂಡ ಇದು ನಿಜ. ಮಹಾಕಾಲನ ಸನ್ನಿಧಿಯಲ್ಲಿ ಇಂದಿಗೂ ಕೂಡ ಯಾವ ಸಿಎಂ ಆಗ್ಲಿ, ಪಿಎಂ ಆಗ್ಲಿ, ಸಚಿವರಾಗ್ಲಿ ರಾತ್ರಿ ವಸತಿ ಉಳಿದುಕೊಳ್ಳೋದಿಲ್ಲ. ಇದು ರಾಜರ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪರಂಪರೆ. ರಾಜಮನೆತನಗಳು ಇದ್ದ ಕಾಲದಲ್ಲಿ ಯಾವ ರಾಜನೇ ಆಗ್ಲಿ, ಮಂತ್ರಿಯೇ ಆಗ್ಲಿ ಉಜ್ಜಯಿನಿಯಲ್ಲಿ ಉಳಿದುಕೊಳ್ಳುತ್ತಿರಲಿಲ್ಲ. ಈಗ ಸಿಎಂ ಆಗ್ಲಿ, ಪಿಎಂ ಆಗ್ಲಿ ಇಲ್ಲಿ ರಾತ್ರಿ ಕಳೆಯೋದಿಲ್ಲ. ಮಹಾಕಾಲನ ಹೊರತಾಗಿ ಯಾವುದೂ ಇಲ್ಲಿ ದೊಡ್ಡದಲ್ಲ, ದೊಡ್ಡದು ಇಲ್ಲವೂ ಇಲ್ಲ, ದೊಡ್ಡದಲ್ಲದೂ ಇಲ್ಲಿ ಉಳಿಯುವ ಹಾಗಿಲ್ಲ ಎಂಬ ಪದ್ಧತಿ ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ. ಹೀಗಾಗಿಯೇ ಇಲ್ಲಿ ಇಂದಿನವರೆಗೂ ಕೂಡ ಒಬ್ಬನೇ ಒಬ್ಬ ಸಿಎಂ ಆಗ್ಲಿ, ಪಿಎಂ ಆಗ್ಲಿ ರಾತ್ರಿ ವಸತಿ ಮಾಡುವುದಿಲ್ಲ. ಮಹಾರಾಜ ಭೋಜನ ಕಾಲದಿಂದಲೂ ಈ ಒಂದು ಪದ್ಧತಿ ನಡೆದುಕೊಂಡು ಬಂದಿದೆ. ಉಜ್ಜಯಿನಿಗೆ ಮಹಾರಾಜ ಒಬ್ಬನೇ, ಅದು ಮಹಾಕಾಲ. ಹಾಗೊಂದು ಬಾರಿ ಉಳಿದುಕೊಂಡದ್ದೇ ಆದರೆ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ದೊಡ್ಡ ನಿದರ್ಶನ ದೇಶದ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ. ಒಮ್ಮೆ ಮಹಾಕಾಲನ ದರ್ಶನ ಪಡೆದು ಉಜ್ಜಯಿನಿಯಲ್ಲಿ ಉಳಿದುಕೊಂಡಿದ್ದರು ಮೊರಾರ್ಜಿ ದೇಸಾಯಿ. ಅದರ ಮಾರನೇ ದಿನವೇ ಅವರ ಸರ್ಕಾರ ನೆಲಕಚ್ಚಿತ್ತು. ನಮ್ಮದೇ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೂ ಕೂಡ ಈ ಅನುಭವ ಆಗಿದೆ. ಉಜ್ಜಯಿನಿಯಲ್ಲಿ ರಾತ್ರಿ ಕಳೆದ ಕೆಲವೇ ದಿನಗಳಲ್ಲಿ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗಿ ಬಂತು ಅನ್ನೋ ಮಾತುಗಳಿವೆ. ಮಹಾಕಾಲನ ಸನ್ನಿಧಿಯಲ್ಲಿ ಭಸ್ಮಾರತಿ ಆರಂಭವಾಗಿದ್ದೇ ಒಂದು ಮಹಾ ರೋಚಕ ಕಥೆ ಇದೆ. ಭಸ್ಮಾರತಿಯನ್ನ ಮೊದಲು ಶುರು ಮಾಡಿದ್ಯಾರು?
ಮಹಾಕಾಲನ ಶಕ್ತಿಯಿಂದ ಒಳಿತನ್ನ ಕಂಡವರು ಯಾರು? ವಿಶ್ವದ ಶಕ್ತಿ ಕೇಂದ್ರವಾಗಿ ಮಹಾಕಾಲನ ಈ ಉಜ್ಜಯಿನಿ ಗುರುತಿಸಿಕೊಂಡಿದ್ದು ಹೇಗೆ? ಉಜ್ಜಯಿನಿಯ ಮಹಾಕಾಲನಿಗೆ ನಡೆಯುವ ಭಸ್ಮಾರತಿ ಭಕ್ತರ ಕಣ್ಮನ ಸೆಳೆಯುತ್ತದೆ. ಕೈಲಾಸದಲ್ಲಿಯೇ ನಡೆಯುತ್ತಿರುವ ಮಹಾಪೂಜೆಯೇನೋ ಅನ್ನುವ ಅನುಭವವನ್ನ ನೀಡುತ್ತದೆ. ಈ ವಿಶೇಷ ಭಸ್ಮಾರತಿ ಶುರುವಾಗಿದ್ದು ಹೇಗೆ? ಯಾರು ಮೊದಲು ಮಹಾಕಾಲನಿಗೆ ಭಸ್ಮಾರತಿಯನ್ನ ಮಾಡಿದ್ದು ಅನ್ನೋದರ ಬಗ್ಗೆ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ನೋಡಿ. ಉಜ್ಜಯಿನಿ ಅಂದ್ರೆ ಭಕ್ತರು ಇಡೀ ರಾತ್ರಿ ಜಾಗರಣೆ ಮಾಡಿ ಕಾಯುವುದು. ಅದೊಂದು ಭವ್ಯ ಕ್ಷಣಕ್ಕೆ ಶಿವನ ಮೇಲೆ ಬಟ್ಟೆಯುಂಡೆಯಿಂದ ಭಸ್ಮಾರತಿಯನ್ನ ಮಾಡುತ್ತಿದ್ದಾರೆ. ಇತ್ತ ಭಕ್ತ ಕೋಟಿ ಎದೆಯೊಳಗೆ ಶಿವನ ಸಾಕ್ಷಾತ್ಕಾರವಾದ ಅನುಭವ. ಈ ಭಸ್ಮಾರತಿಯ ಹಿಂದೆ ಒಂದು ಪೌರಾಣಿಕ ಕಥೆಯೂ ಇದೆ. ಭಸ್ಮಾರತಿಯನ್ನ ಸ್ವಯಂ ಶಿವನೇ ತನಗಾಗಿ ಆರಂಭಿಸಿದರ ಬಗ್ಗೆ ಪೌರಾಣಿಕ ಕಥೆಗಳು ತೆರೆದುಕೊಳ್ಳುತ್ತವೆ. ಪ್ರಾಚೀನ ಕಾಲದಲ್ಲಿ ರಾಜ ಚಂದ್ರಸಿಂಗ್ ಅನ್ನೋ ರಾಜ ಅಂದಿನ ಆವಂತಿಕಾ ದೇಶವನ್ನ ಅಂದ್ರೆ ಎಂದಿನ ಉಜ್ಜಯಿನಿಯನ್ನ ಆಳುತ್ತಿದ್ದ. ಒಮ್ಮೆ ಆವಂತಿಕಾ ದೇಶದ ಮೇಲೆ ರಿಪುದಾಮನ್ ಎಂಬ ರಾಜ ಆವಂತಿಕಾದ ಮೇಲೆ ಆಕ್ರಮಣ ಮಾಡಿ ತನ್ನದೇ ರಾಜ್ಯಭಾರ ಶುರು ಮಾಡುತ್ತಾನೆ. ಪ್ರಜೆಗಳಿಗೆ ವಿಪರೀತ ಹಿಂಸೆ ನೀಡುತ್ತಿದ್ದ ರಿಪುದಾಮನ್ ರಾಕ್ಷಸನಂತೆ ನಡೆದುಕೊಳ್ಳೋಕೆ ಆರಂಭಿಸುತ್ತಾರೆ. ಪರಶಿವನ ಪರಮ ಭಕ್ತನಾಗಿದ್ದ ರಾಜ ಚಂದ್ರಸಿಂಗ್ ಶಂಕರನ ಕುರಿತು ತಪಸ್ಸು ಮಾಡುತ್ತಾನೆ. ಚಂದ್ರಸಿಂಗ್ನ ಭಕ್ತಿಗೆ ಮೆಚ್ಚಿ ಬಂದ ಶಿವನು ರಿಪುದಾಮನ್ ಸಂಹಾರ ಮಾಡಿ ಆತನ ಸುಟ್ಟ ಭಸ್ಮದಿಂದಲೇ ತನ್ನನ್ನು ತಾನು ಅಲಂಕರಿಸಿಕೊಂಡ. ನಂತರ ಉಜ್ಜಯಿನಿಯಲ್ಲಿಯೇ ಸದಾಕಾಲ ನೆಲೆ ನಿಂತ. ಅಂದಿನಿಂದ ಇಂದಿನವರೆಗೂ ಉಜ್ಜಯಿನಿಯಲ್ಲಿ ಮಹಾಕಾಲನಿಗಾಗಿ ಭಸ್ಮಾರತಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಉಜ್ಜಯಿನಿ ಮಹಾಕಾಲ ಹಾಗೂ ಇಡೀ ಉಜ್ಜಯಿನಿಯೇ ಒಂದು ಚಮತ್ಕಾರಿ ನಿಗೂಢತೆಯನ್ನ ಸದಾ ತನ್ನೊಂದಿಗೆ ಇಟ್ಟುಕೊಂಡು ಬಂದಿದೆ. ಈ ಪುಣ್ಯ ಕ್ಷೇತ್ರದಲ್ಲಿ ಮಹಾಕಾಲನಿಗಿಂತ ಮತ್ತೊಬ್ಬ ಮಹಾರಾಜ ಯಾರು ಅನ್ನೋದ್ರಿಂದ ಹಿಡಿದು ಇಡೀ ದೇಶದ ಕಾಲಮಾನ ನಿರ್ಧಾರ ಆಗುವುದೇ ಉಜ್ಜಯಿನಿಯ ಕ್ಷೇತ್ರದಿಂದ. ನಿಮಗೆ ಆಶ್ಚರ್ಯವಾದರೂ ಕೂಡ ಇದು ಸತ್ಯ. ಉಜ್ಜಯಿನಿಯನ್ನ ಇಂದಿಗೂ ಭಾರತದ ಭೂಮಧ್ಯ ಧ್ರುವರೇಖೆ ಎಂದೇ ಕರೆಯಲಾಗುತ್ತದೆ. ಇಂದಿಗೂ ಕೂಡ ನಿಮ್ಮ ಜನ್ಮ ಯಾವುದೇ ಊರಿನಲ್ಲಿ ಆಗಿರಲಿ, ಜನ್ಮ ಕುಂಡಳಿಯ ನಕ್ಷತ್ರ, ರಾಶಿ ಇವೆಲ್ಲವೂ ಕೂಡ ನಿರ್ಧಾರವಾಗುವುದು ಉಜ್ಜಯಿನಿಯ ಕಾಲಮಾನದ ಆಧಾರದ ಮೇಲೆ. ಉಜ್ಜಯಿನಿಯ ಕಾಲಮಾನ IST ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗಿಂತ 29 ನಿಮಿಷಗಳ ಕಾಲ ಹಿಂದಿದೆ. ಉಜ್ಜಯಿನಿಯ ಸಮಯ ಪಾಲನಾ ತಂತ್ರಗಳ ಪ್ರತ್ಯಕ್ಷ ವರದಿಯನ್ನ ಕಾಣೋಕೆ ನಾವು ವೇದಶಾಲಾ ವೀಕ್ಷಣಾಲಯಕ್ಕೆ ಒಮ್ಮೆ ಭೇಟಿ ನೀಡಬೇಕು. ಸದ್ಯ ಇದನ್ನ ಈಗ ಸರ್ಕಾರ ಜೀವಾಜಿ ವೀಕ್ಷಣಾಲಯ ಎಂದು ಕರೆಯುತ್ತದೆ. 4ನೇ ಶತಮಾನದ ಖಗೋಳಶಾಸ್ತ್ರ ಗ್ರಂಥವಾದ ಸೂರ್ಯ ಸಿದ್ಧಾಂತದ ಪ್ರಕಾರ ಉಜ್ಜಯಿನಿ ಭೌಗೋಳಿಕವಾಗಿ ರೇಖಾಂಶದ ಶೂನ್ಯ ಧ್ರುವರೇಖೆ ಮತ್ತು ಕರ್ಕಾಟಕ ವೃತ್ತ ಭೇದಿಸುವ ಸ್ಥಳದಲ್ಲಿದೆ. ಅದಕ್ಕಾಗಿಯೇ ಇದನ್ನ ಭೂಮಿಯ ಹೊಕ್ಕಳು ಅಥವಾ ಕೇಂದ್ರ ಎಂದು ಕರೆಯುತ್ತಾರೆ. ಈ ನೆಲವನ್ನ ಭಾರತದ ಗ್ರೀನ್ವಿಚ್ ಎಂದು ಕೂಡ ಕರೆಯಲಾಗುತ್ತದೆ. ಉಜ್ಜಯಿನಿಯು ಭಾರತದ ಕಾಲಮಾನದ ಮೂಲ ಶಕ್ತಿಯಾಗಿ ಗುರುತಿಸಿಕೊಂಡಿದೆ. ಜ್ಯೋತಿಷ್ಯದಲ್ಲಿ ನಿರ್ಧರಿಸಲಾಗುವ ಕಾಲ, ನಕ್ಷತ್ರ, ರಾಶಿ ಇವೆಲ್ಲವೂ ಕೂಡ ಉಜ್ಜಯಿನಿಯ ಕಾಲಮಾನದ ಅನ್ವಯವೇ ನಿರ್ಧರಿತವಾಗುತ್ತವೆ. ಈ ಕ್ಷೇತ್ರ ಇಂತಹ ಅದೆಷ್ಟೋ ವಿಸ್ಮಯಗಳನ್ನ, ಚಮತ್ಕಾರವನ್ನ, ನಿಗೂಢತೆಯನ್ನ ತನ್ನೊಡಲಲ್ಲಿ ಇಟ್ಟುಕೊಂಡಿದೆ. ಉಜ್ಜಯಿನಿ ಮಹಾಕಾಲ ಸನ್ನಿಧಿಯನ್ನ ಮುಕ್ತಿ ಸ್ಥಳವೆಂದೇ ಕರೆಯಲಾಗುತ್ತದೆ. ಈ ಮಂದಿರವನ್ನು ಮರಾಠ, ಭುಂಜಿಯಾ ಹಾಗೂ ಚಾಲುಕ್ಯರ ವಾಸ್ತುಶಿಲ್ಪದ ಶೈಲಿಯಲ್ಲಿ ಕಟ್ಟಲಾಗಿದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂದರೆ ಇಡೀ ದೇವಸ್ಥಾನದ ಮೇಲ್ಭಾಗದಲ್ಲಿರುವ ನಾಗಚಂದ್ರ ದೇವಸ್ಥಾನ. ಈ ದೇವಸ್ಥಾನದ ಕೆಳಭಾಗದಲ್ಲಿ ಮಹಾಕಾಲ ವಿರಾಜಮಾನನಾಗಿದ್ದಾನೆ. ಮೇಲ್ಭಾಗದಲ್ಲಿ ನಾಗಚಂದ್ರ ದೇವರು ಪವಡಿಸುತ್ತಿದ್ದಾನೆ. ಈ ನಾಗಚಂದ್ರ ದೇವಾಲಯವನ್ನ ವರ್ಷಕ್ಕೆ 1 ಬಾರಿ ಮಾತ್ರ ತೆರೆಯಲಾಗುತ್ತದೆ. ಅಂದ್ರೆ ಅದು ನಾಗರ ಪಂಚಮಿಯಂದು ಮಾತ್ರ ಈ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗುತ್ತದೆ. ಇಲ್ಲಿಯ ನಂಬಿಕೆಗಳ ಪ್ರಕಾರ ನಾಗರಾಜ ತಕ್ಷಕ ಸ್ವಯಂ ಇಲ್ಲಿ ನೆಲೆಸಿದ್ದಾನಂತೆ. ಶೇಷಶಯನನಾಗಿ ಶಿವ ಇಲ್ಲಿ ಮಾತ್ರ
ಸರ್ಪದ ಹಾಸಿಗೆ ಮೇಲೆ ನೆಲೆಸಿದ್ದಾನೆ. ಜಗತ್ತಿನ ಯಾವ ದೇವಾಲಯದಲ್ಲೂ ಕೂಡ ಶಿವನು ನಾಗದೇವತೆಯ ಹಾಸಿಗೆ ಮೇಲೆ ಕುಳಿತಿರುವ ಮೂರ್ತಿ ಇಲ್ಲ. ಇಲ್ಲಿ ಮಾತ್ರ ವಿಷ್ಣುವಿನ ಬದಲು ಶಿವನು ಪಾರ್ವತಿಯೊಂದಿಗೆ ಶೇಷಶಯನನಾಗಿರುವುದು ಕಾಣಸಿಗುತ್ತದೆ. ಈ ಪ್ರತಿಮೆಯನ್ನ ನೇಪಾಳದಿಂದ ಇಲ್ಲಿಗೆ ತರಲಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಸರ್ಪರಾಜ ತಕ್ಷಕನು ಒಂದು ಬಾರಿ ಶಿವನ ಕುರಿತು ಘೋರ ತಪಸ್ಸು ಮಾಡುತ್ತಾನೆ. ತಪಸ್ಸಿನಿಂದಲೇ ಭೋಲೆನಾಥನು ಪ್ರಸನ್ನನಾಗುತ್ತಾನೆ. ಅಲ್ಲದೆ ತಕ್ಷಕನಿಗೆ ಅಮರತ್ವದ ವರದಾನವನ್ನು ಕೂಡ ನೀಡುತ್ತಾನೆ. ಅಂದಿನಿಂದ ತಕ್ಷಕನು ನಾನು ನಿನ್ನೊಂದಿಗೆ ಇರಲು ಬಯಸುತ್ತೇನೆ ಎಂದು ಹೇಳಿ ಇಲ್ಲಿಯೇ ನೆಲೆಸುತ್ತಾನೆ. ಇಲ್ಲಿಗೆ ಬರುವ ಭಕ್ತಾದಿಗಳು ನಾಗರ ಪಂಚಮಿಯಂದು ಈ ತಕ್ಷಕ ನಾಗದೇವತೆಯ ದರ್ಶನ ಪಡೆದರೆ ನಾಗದೋಷ ನಿವಾರಣೆಯಾಗುವುದು ಎಂಬ ನಂಬಿಕೆಗಳಿವೆ. ಪಂಚಮಿಯಂದು ತೆರೆಯುವ ಈ ದೇವಸ್ಥಾನಕ್ಕೆ ಸುಮಾರು 2 ಲಕ್ಷಕ್ಕೂ ಅಧಿಕ ಭಕ್ತರು ಅಂದು ಭೇಟಿ ನೀಡಿ ದರ್ಶನ ಪಡೆಯುತ್ತಾರೆ. ನಾಗಚಂದ್ರನ ದರ್ಶನಕ್ಕಾಗಿ ದೊಡ್ಡ ಸಾಲೇ ನೆರೆದಿರುತ್ತದೆ. ಇದಾಗಿತ್ತು ಇಂದಿನ ಮಹಿಮೆ ಸಂಚಿಕೆಯ ವಿಶೇಷ. ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮಹಿಮೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.